ಹೆಲೋ ಸಬ್ಸ್ಕ್ರೈಬರ್ಸ್, ನಾನು ನಿಮ್ಮ ಮುಂದೆ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಹಾಗೂ ಟೇಸ್ಟಿಯಾಗಿ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೇನೆ. ಅದು ಏನಪ್ಪ ಅಂತಂದರೆ ಲೆಮನ್ ಜ್ಯೂಸಿನ ಚಟ್ನಿ. ಈ ಚಟ್ನಿ ಮಾಡುವುದು ಭಾಳ ಸಮಯ ತಗೊಳ್ಳೋದಿಲ್ಲ, 2ರಿಂದ 3 ನಿಮಿಷ ಅಷ್ಟೇ ತಗೊಳ್ಳುತ್ತೆ. ಹೇಗೆ ಮಾಡುವುದು ನೋಡ್ಕೊಂಡು ಬರೋಣ ಬನ್ನಿ. ಈ ಚಟ್ನಿ ಮಾಡೋದಕ್ಕೆ 2 ನಿಂಬೆಹಣ್ಣು ಸಾಕಾಗುತ್ತೆ. ಮೊದಲನೇದಾಗಿ ನಿಂಬೆಹಣ್ಣು ಕಟ್ ಮಾಡಿ ಒಂದು ಬೌಲ್ ತಗೊಳ್ಳಿ. ಆ ಬೌಲಿಗೆ ಒಂದರಿಂದ ಒಂದಾಗಿ ಲೆಮನ್ ಜ್ಯೂಸನ್ನು ತೆಗೀರಿ. ಹುಳಿ ಪದಾರ್ಥ ತಿನ್ನುವವರಿಗೆ ಈ ಚಟ್ನಿ ತುಂಬಾ ಇಷ್ಟವಾಗುತ್ತದೆ ನೋಡಿ. ನಿಂಬೆಹಣ್ಣಿನ ಬೀಜವಿಲ್ಲದೆ ರಸವನ್ನು ತೆಗೀರಿ, ಇಲ್ಲ ಅಂತ ಅಂದರೆ ಕೈ ಆಗುವ ಸಾಧ್ಯತೆ ಇರುತ್ತದೆ. ತೆಗೆದಾದ ನಂತರ ಖಾರದ ಪುಡಿಯನ್ನು ಸೇರಿಸಿ ಆ 1, ಆ 2, ಆ 3 ಈ ಥರ ಹಾಕಿ ಗಾಯ್ಸ್. ಹಾಗೆಲ್ಲ ನೀವೇನು ಮಾಡೋದು ಬೇಡ, ನಾನು ಜಸ್ಟ್ ಸುಮ್ಮನೆ ಫನ್ನಾಗಿ ಮಾಡಿದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೆಕ್ಸ್ಟ್ 1 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ತಿರುವಾಗ ಯಾವುದೇ ಗಂಟು ಇಲ್ಲದಾಗೆ ಕಲಸಿ. ಇಲ್ಲಪ್ಪ ಅಂತಂದರೆ ತಿನ್ನುವಾಗಂತೂ ಗಂಟು ಬಂದುಬಿಟ್ರೆ ತಿನ್ನೋಕ್ಕೆ ಖಾರವಾಗಿ ಇರುತ್ತದೆ. ನಿಮಗೆ ಚಟ್ನಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ಉಪ್ಪು ಮತ್ತು ಖಾರ ಹೆಚ್ಚು ಕಮ್ಮಿ ಮಾಡಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸಿದೆ, ಸೊ ಮತ್ತೆ ಒಮ್ಮೆ 1 ಸ್ಪೂನ್ ಖಾರವನ್ನು ಸೇರಿಸ್ತಾ ಇದ್ದೀನಿ. ಗಂಟು ಇಲ್ಲದೆ ಹಾಗೆ ಕಲಸಿ. ಈ ಚಟ್ನಿ ಬಂದುಬಿಟ್ಟು ಅಷ್ಟು ತೆಳುವಾಗಿಯೂ ಇರಬಾರ್ದು, ಹಾಗೆ ಅಷ್ಟು ಗಟ್ಟಿಯಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿ ಇರಲಿ ನೋಡಿ. ಈ ಹದಕ್ಕೆ ಇದ್ದರೆ ಸಾಕು. ಚಟ್ನಿ ಏನೋ ರೆಡಿಯಾಗಿದೆ, ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಅಂತೂ ಕೊಡಬೇಕು ಅಲ್ವಾ. ಸಿಂಪಲ್ ಆಗಿರುವ ಚಟ್ನಿಗೆ ಸಿಂಪಲ್ ಆಗಿರುವಂತಹ ಒಗ್ಗರಣೆ ಕೊಡೋಣ ಬನ್ನಿ. ಒಗ್ಗರಣೆ ಸೌಟು ಕಾದ ನಂತರ 1 ಟೀ ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಕಾದ ನಂತರ 1/2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ ಜೀರಿಗೆ ಚಿಟಪಟ ಅಂತೂ ಇರುವಾಗೆ 1/2 ಸ್ಪೂನ್ ಉದ್ದಿನಬೇಳೆಯನ್ನು ಸೇರಿಸಿ. ಕರಿಬೇವಿನ ಸೊಪ್ಪು ಬೇಕು ಅಂದರೆ ಹಾಕಿ, ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇರ್ತೀನಿ. ಒಗ್ಗರಣೆ ರೆಡಿ ಆಗಿದೆ. ಮಾಡಿರುವಕ್ಕಂಥ ಮಿಶ್ರಣಕ್ಕೆ ಒಗ್ಗರಣೆಯನ್ನು ಹಾಕಿ ನಂತರ ಚೆನ್ನಾಗಿ ಕಲಸಿ. ಈ ವೆದರ್ಗೆ ಏನಾದರೂ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಬ್ರೆಡ್ ಪೀಸಸ್ನ ರೋಸ್ಟ್ ಮಾಡಿಬಿಟ್ಟು ಈ ಚಟ್ನಿ ಹಚ್ಕೊಂಡು ತಿಂದರೆ ಆಹಾ ಅನ್ಬೇಕು ನೋಡಿ ಅಷ್ಟೆ. ಈ ಚಳಿಗಾಲದಲ್ಲಿ ಪ್ರೆಗ್ನೆಂಟ್ ವುಮೆನ್ಸಿಗೆ ಇದು ಒಂದು ಒಳ್ಳೆ ಟೇಸ್ಟಿಯಾದ ಚಟ್ನಿ. ಯಾಕೆ ಅಂದರೆ ಈ ಸೀಸನ್ನಲ್ಲಿ ಮಾವಿನಕಾಯಿ ಅಂತೂ ಸಿಗೋದಿಲ್ಲ ಅಲ್ವಾ, ಅದಕ್ಕೆ. ಓಕೆ, ಚಟ್ನಿ ರೆಡಿಯಾಗಿದೆ. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಪ್ಲೀಸ್. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡಿರುವಕ್ಕಂಥ ನಿಂಬೆ ರಸದ ಚಟ್ನಿಯನ್ನು ಹಾಕಿ ಕಲಸಿ ತಿನ್ನೋದು ಅಷ್ಟೇ ನೋಡಿ ಗಾಯ್ಸ್. ಕಲರ್ ಕೂಡ ಎಷ್ಟು ಟೆಂಪ್ಟಿಂಗ್ ಆಗಿದೆ. ನನ್ನ ಮುಂದಿನ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.